ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿಯ ದಾಳಿ ಇತ್ತೀಚಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಹೋಗ್ತಾ ಇದೆ ಮತ್ತು ಬಿರುಸಾಗಿದೆ. ಸದನದಲ್ಲಿ ಒಂದೊಂದು ವಿಚಾರದಲ್ಲಿ ಸಹ ರಾಹುಲ್ ಗಾಂಧಿ ನಿಜವಾಗ್ಲೂ ಈಗ ಲೀಡರ್ ಆಫ್ ಅಪೋಸಿಷನ್ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳಬೇಕು. ಇಷ್ಟು ದಿನ ಮಾತಾಡಿದ್ದಕ್ಕೂ ಈಗ ಮಾತಾಡ್ತಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ದಿಸ್ ಈಸ್ ಹೌ ಎ ಲೀಡರ್ ಆಫ್ ಅಪೋಸಿಷನ್ ಮಸ್ಟ್ ವರ್ಕ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ಸಂತೋಷದ ವಿಚಾರ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಶಕ್ತಿಯುತವಾಗಿರಬೇಕು, ಪ್ರಖರವಾಗಿರಬೇಕು. ಆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಯಾವಾಗ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ರು, ಬಿಜೆಪಿ, ನರೇಂದ್ರ ಮೋದಿ, NDA ಇವರಿಗೆ ತಡ್ಕೊಳಕ್ಕಾಗಲ್ಲ. ಮೊದಲೇ ಸರ್ವಾಧಿಕಾರಿ ಮನಸ್ಥಿತಿಯಲ್ಲಿರುವಂತಹ ಒಂದು ಪಕ್ಷ ಮತ್ತು ನಾಯಕ ನರೇಂದ್ರ ಮೋದಿ. ಇದನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಗ ಎಲ್ಲರೂ ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ರಾಜಕೀಯ ಜೀವನವನ್ನ ಮುಗಿಸೇ ಬಿಡಬೇಕು. ಹೇಗೆ? ಮೊದಲು MP ಸ್ಥಾನದಿಂದ ಅನರ್ಹಗೊಳಿಸಬೇಕು. ಆ ನಂತರ ಮುಂದೆ ಯಾವತ್ತೂ ಚುನಾವಣೆಗೆ ನಿಲ್ಲದಂತೆ ನೋಡಿಕೊಳ್ಳಬೇಕು. ಅದಕ್ಕೇನ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನರನ್ನ ಛೂ ಬಿಟ್ಟಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ ಸೇರ್ಕೊಂಡು ಒಂದಷ್ಟು ಜನರನ್ನ ಛೂ ಬಿಟ್ಟಿದ್ದಾರೆ. ಆ ಛೂ ಬಿಟ್ಟಿರುವಂತಹ ಜನ ಏನೆಲ್ಲ ಸಾಧ್ಯನೋ ಅವ್ರ ಕೈಯಲ್ಲಿ ಅಷ್ಟು ನೀಚತನವನ್ನು ಮಾಡ್ತಿದ್ದಾರೆ. ಸೊ ಬಿಜೆಪಿ ಒಟ್ಟಾರೆಯಾಗಿ ತುಂಬಾ 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 ನೀಚತನದ ರಾಜಕಾರಣವನ್ನು ಮಾಡ್ತಾ ಇದೆ. ಪ್ರಶ್ನೆಗಳನ್ನ ಸಹಿಸ್ತಾ ಇಲ್ಲ. ಉತ್ತರ ಕೊಡದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸದನಕ್ಕೇನೆ ಬರದೆ ಚಕ್ಕರ್ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಸದನಕ್ಕೆ ಬರ್ತಿರುವಂತಹ ಮಂತ್ರಿಗಳು, ಗೃಹ ಮಂತ್ರಿ, ರಕ್ಷಣಾ ಸಚಿವರು ಇವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡುವ ಬದಲು ರಾಹುಲ್ ಗಾಂಧಿ ಬಾಯಿ ಮುಚ್ಚಿಸುವಂತಹ ಪ್ರಯತ್ನದಲ್ಲಿ ಬಿಸಿದ್ದಾರೆ. ಸೊ ಏನ್ ಎಕ್ಸಾಕ್ಟ್ಲಿ ನಡೀತಾ ಇದೆ? ರಾಹುಲ್ ಗಾಂಧಿಯನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಇವರು ಹಾಕೊಂಡಿರುವ ಪ್ಲಾನ್ ಏನು, ಅದನ್ನ ಯಾವ ರೀತಿ ಜಾರಿಗೆ ತರೋದಕ್ಕೆ ಆರಂಭಿಸಿದ್ದಾರೆ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ಮೊದಲೇ ಹೇಳದಂಗೆ ರಾಹುಲ್ ಗಾಂಧಿಗೆ ಈ ಸರ್ಕಾರವನ್ನ ಅಟ್ಯಾಕ್ ಮಾಡೋದಕ್ಕೆ ಮೊದಲು ಸಹ ಸಾಕಷ್ಟು ವಿಚಾರಗಳಿತ್ತು. ಬಟ್ ಈಗ ಬಹಳ ಗಂಭೀರವಾದ ವಿಚಾರಗಳಿದ್ದಾವೆ. ಮೂರಂತೂ ಬಹಳಷ್ಟು ಗಂಭೀರ ವಿಚಾರಗಳು. ಒಂದು ಎಪ್ಸ್ಟೀನ್ ಫೈಲ್ಸ್, ಇನ್ನೊಂದು ಅಮೆರಿಕ ಜೊತೆ ಆರ್ಥಿಕ ಒಪ್ಪಂದ, ಟ್ರೇಡ್ ಡೀಲ್, ಮೂರನೇದು ಮಾಜಿ ರಕ್ಷಣಾ ಮುಖ್ಯಸ್ಥರು, ಮಾಜಿ ಸೇನಾ ಮುಖ್ಯಸ್ಥರು ಅವರು ಬರೆದಿರುವಂತಹ ಒಂದು ಪುಸ್ತಕ, ಇನ್ನು ಅಪ್ರಕಟಿತ ಪುಸ್ತಕದಲ್ಲಿ ಇರುವಂತಹ ಅಂಶಗಳು. ಈ ಸರ್ಕಾರ ಸೈನ್ಯಕ್ಕೆ ಬೇಕಾದ ಸಂದರ್ಭದಲ್ಲಿ, ಅದು ಸಹ ಚೈನಾ ಜೊತೆ ದೊಡ್ಡ ಸಂಘರ್ಷ ನಡೀತಿರ್ಬೇಕಾದ್ರೆ ಸ್ಪಂದಿಸಲಿಲ್ಲ ಅನ್ನುವಂತಹ ಆರೋಪಗಳನ್ನು ಮಾಡಲಾಗಿದೆ ಆ ಪುಸ್ತಕದಲ್ಲಿ ಅನ್ನುವಂತಹ ಅಂಶಗಳು. ಆ ಮೂರು ವಿಚಾರಗಳನ್ನ ರಾಹುಲ್ ಗಾಂಧಿ ಸಮರ್ಥವಾಗಿ ಸದನದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮತ್ತು ಅವಕಾಶ ಸಿಕ್ಕಾಗೆಲ್ಲ ದಾಳಿಯನ್ನ ಪ್ರಖರವಾಗಿ ಮಾಡ್ತಿದ್ದಾರೆ. ಸೊ ಈಗ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ರಾಹುಲ್ ಗಾಂಧಿಯನ್ನ ಬಾಯಿ ಮುಚ್ಚಿಸ್ಬೇಕು. ದೇಶದ ಜನರ ಮುಂದೆ ಈ ಅಂಶಗಳೆಲ್ಲ ಹೋಗಬಾರದು. ಏನಿದ್ರು ಹಿಂದೂ, ಮುಸ್ಲಿಂ, ರಾಮ ಮಂದಿರ, ಹಸು ಈ ತರದ್ದು ಹೋಗಬೇಕು. ಅದರ ಮೂಲಕ ಜನ ಭಾವನಾತ್ಮಕವಾಗಿ ಬಂಧನಕ್ಕೆ ಒಳಪಡಬೇಕು, ನಮಗೆ ವೋಟ್ ಹಾಕಬೇಕು, ಅಲ್ಲಿಗೆ ಮುಗೀತು ರಾಜಕಾರಣ. ನಥಿಂಗ್ ಮೋರ್ ದೆನ್ ದಟ್. ಅದನ್ನ ಮೀರಿ ಏನು ಈ ದೇಶದಲ್ಲಿ ರಾಜಕಾರಣ ಅಂತ ಅನ್ನಿಸ್ಕೊಳ್ಳಬಾರ್ದು. ನಾವು ನಿರಂತರವಾಗಿ ಗೆಲ್ಲೋದಕ್ಕೆ ಇದು ಸಾಕು, ಇಷ್ಟರಲ್ಲಿ ಇರಬೇಕು. ಅದಕ್ಕೆ ಏನಾಗಬೇಕು ಅಂದ್ರೆ ಪ್ರತಿಪಕ್ಷಗಳು ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇನೆ. ಅವರಿಗೆ ಬಾಯಿ ಬಿಡೋದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ED, IT, CBI ಇನ್ನೇನೇನಿದಾವೋ ಎಲ್ಲವನ್ನು ಚೂ ಬಿಟ್ಟು ಅವರನ್ನ ಭಯಪಡಿಸಿ ಅವರನ್ನ ಅಲ್ಲಿಟ್ಕೋಬೇಕು ಅಂತ. ಬಟ್ ರಾಹುಲ್ ಗಾಂಧಿ ಓಪನ್ ಅಪ್ ಆಗಿದ್ದಾರೆ ಸಿಕ್ಕಾಪಟ್ಟೆ. ಈ ಹಿಂದೆ ಆಗಿದ್ದಕ್ಕಿಂತ ಈಗ ಓಪನ್ ಅಪ್ ಆಗಿ ಅತಿ ಹೆಚ್ಚಾಗಿ ಓಪನ್ ಅಪ್ ಆಗಿದ್ದಾರೆ. ಈ ಮೂರು ವಿಚಾರಗಳು ನಾನು ಹೇಳದ್ನಲ್ಲ, ಆ ಮೂರು ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಬಾಯಿ ಮುಚ್ಚೋದು ಹೇಗೀಗ? ವಿಧಿ ಇಲ್ಲ. ಆ ಕಡೆ ಸ್ಪೀಕರ್ ಬಳಸ್ಕೊಳ್ಳೋಣ ಅಂದ್ರೆ ಓಂ ಬಿರ್ಲಾಗೂ ಸಹ ಈ ಏನು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಬಿಟ್ಟಿದ್ದಾರೆ ಪ್ರತಿಪಕ್ಷದವರು. ಅದರಿಂದ ಬೇಜಾರಾಗಿರುವಂತಹ ಓಂ ಬಿರ್ಲಾ ಸದನಕ್ಕೆ ಬರ್ತಾ ಇಲ್ಲ. ಈ ಕಡೆ ಸದನದ ನಾಯಕ, ಸಂಸತ್ತಿನಲ್ಲಿ ಸದನದ ನಾಯಕ ಮಿಸ್ಟರ್ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸದನಕ್ಕೆ ಬರ್ತಾ ಇಲ್ಲ. ಸ್ಪೀಕರ್ ಮೂಲಕ ಹೇಳಿಕೆಗಳು ಬಂದಿರೋದೇನು ಅಂದ್ರೆ, ಮೋದಿಯವರು ಸದನಕ್ಕೆ ಬಂದ್ರೆ ಅಹಿತಕರ ಘಟನೆಗಳನ್ನ ನಡೆಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಕಾಂಗ್ರೆಸ್ಸಿನ ಮಹಿಳಾ ಸಂಸದರು ಕೊಚ್ಚು ಬಿಡ್ತಾರಂತೆ. ಇದು ಬಿಜೆಪಿಯವರು ಹೇಳುತ್ತಿರುವಂತಹ ಸಬೂಬುಗಳು. ದಾಳಿ ಮಾಡಿಬಿಡ್ತಾರೆ ಮೋದಿ ಮೇಲೆ. ಹಾಗಾಗಿ ನಾನೇ ನೀವು ಸದನಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟೆ ಅಂತ ಸ್ಪೀಕರ್ ಓಂ ಬಿರ್ಲಾ
ತಮ್ಮ ಮೇಲೆ ಹಾಕೊಂಡು ನರೇಂದ್ರ ಮೋದಿ ಅವರನ್ನ ಬಚಾವ್ ಮಾಡಿದ್ರು. ಅದೇ ನೆಪ ಇಟ್ಕೊಂಡು ನರೇಂದ್ರ ಮೋದಿ ಅವರು ಸದನಕ್ಕೆ ಬರ್ತಾ ಇಲ್ಲ. ದೇಶದ ಪ್ರಧಾನಮಂತ್ರಿ, ದೇಶದ ಅತಿ ದೊಡ್ಡ ಸಂಸತ್ತು, ಎಲ್ಲ ಸೆಕ್ಯೂರಿಟಿ ಇರುವಂತಹ ಜಾಗಕ್ಕೆ ಬರೋದಕ್ಕೆ ಹೆದರ್ಕೊಳ್ತಾರೆ ಅಂತ ಅನ್ನೋದಾದ್ರೆ ಆಗ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಪ್ರಧಾನಿಯ ಧೈರ್ಯವನ್ನ, ಯಾವ ಮಟ್ಟದ ಧೈರ್ಯವನ್ನು ಹೊಂದಿದ್ದಾರೆ. ಲಾಲ್ ಆಂಖ್ ಅಂತೆ, ಇನ್ನೇನು ಗುಸ್ಕೆ ಮಾರೆಂಗೆ, ಇದೆಲ್ಲ ಡೈಲಾಗು, ಫಿಲ್ಮಿ ಡೈಲಾಗುಗಳಲ್ಲಿ ನಡುವೆ ವಾಸ್ತವ ಏನು, ಎಷ್ಟು ಧೈರ್ಯ ಇದೆ ಈ ಪ್ರಧಾನಮಂತ್ರಿಗಳಿಗೆ ಅಂತ ಇದರಿಂದನೇ ಗೊತ್ತಾಗತ್ತೆ. ಸೊ ಪ್ರಧಾನಮಂತ್ರಿಗಳು ಆಬ್ಸೆಂಟು, ಈ ಕಡೆ ಸ್ಪೀಕರ್ ಆಬ್ಸೆಂಟು. ಹಾಗಾದ್ರೆ ರಾಹುಲ್ ಗಾಂಧಿ ಬಾಯಿ ಮುಚ್ಚೋದು ಹೇಗೆ? ಅದಕ್ಕೆ ತಂತ್ರ ಹೂಡಿದ್ರು. ಎರಡು ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇದ್ದಾರೆ. ಒಂದು ಸಬ್ಸ್ಟೆನ್ಸಿವ್ ಮೋಷನ್ ಅಂತ ಒಂದು ಮೋಷನ್ ಅನ್ನ, ನಿಲುವಳಿಯನ್ನ ತಗೊಂಡ್ಬರ್ತಿದ್ದಾರೆ. ಇನ್ನೊಂದು ಪ್ರಿವಿಲೇಜ್ ಮೋಷನ್, ಹಕ್ಕುಚ್ಯುತಿಯನ್ನು ಸಹ ಮಂಡಿಸೋದಕ್ಕೆ ಮುಂದಕ್ಕೆ ಹೋಗ್ತಿದ್ದಾರೆ. ಏನಿದು? ಮೊದಲಿಗೆ ಆಲ್ರೆಡಿ ಸಬ್ಸ್ಟೆನ್ಸಿವ್ ಮೋಷನ್ ಅದನ್ನ ಸಲ್ಲಿಸಿ ಆಗಿದೆ, ಅರ್ಜಿ ಸಲ್ಲಿಸಿ ಆಗಿದೆ. ಆ ಅರ್ಜಿಯ ಪ್ರಕಾರ ಸ್ಟ್ರಿಕ್ಟ್ ಆಗಿ ನಡ್ಕೊಂಡು ಬೇಕಾದಂತಹ ನಂಬರ್ಸ್ ಏನಾದ್ರು ಸಿಕ್ಬಿಟ್ರೆ ರಾಹುಲ್ ಗಾಂಧಿಯ MP ಸ್ಥಾನದಿಂದ ಅನರ್ಹಗೊಳಿಸೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಮುಂದೆ ಚುನಾವಣೆಗಳಿಗೆ ನಿಲ್ಲದ ಹಾಗೆಯೂ ಸಹ ನಿರ್ಬಂಧಗಳನ್ನ ಹೇರಬಹುದು. ಇನ್ನು ಪ್ರಿವಿಲೇಜ್ ಮೋಷನ್ ಸಹ ತರೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈ ಸಬ್ಸ್ಟೆನ್ಸಿವ್ ಮೋಷನ್ ಅನ್ನ ತಂದಿರೋದು ನಿಶಿಕಾಂತ್ ದುಬೆ. ನಿಶಿಕಾಂತ್ ದುಬೆ ಎಂತಹ ಮಹಾನುಭಾವ, ಎಂತ ಸ್ವಚ್ಛ ಮನಸ್ಸಿನ ವ್ಯಕ್ತಿ, ಆ ವ್ಯಕ್ತಿಯ ಚಾರಿತ್ರ್ಯ ಎಂಥದ್ದು ಅನ್ನೋದು ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಬಿಜೆಪಿಯಲ್ಲಿರೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ಕೊಳಕು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಹೆಚ್ಚಿಗೆ ವಿವರಿಸೋದು ಹೋಗೋದಿಲ್ಲ, ಯಾಕಂದ್ರೆ ಬಹಳಷ್ಟು ಬಾರಿ ವಿವರಿಸಿದ್ದೀನಿ. ಇನ್ನು ಈ ಪ್ರಿವಿಲೇಜ್ ಮೋಷನ್ ಬಗ್ಗೆ ಸ್ವತಃ ಕಾನೂನು ಮಂತ್ರಿ, ಸಂಸದೀಯ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜುನೇ ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಹದ್ದು ಮೀರಿ ಹೋಗ್ತಿದ್ದಾರೆ, ಸುಮ್ನೆ ಅವ್ರ ಮೇಲೆ ಆಪಾದನೆಗಳನ್ನು ಮಾಡ್ತಿದ್ದಾರೆ. ಹರ್ದೀಪ್ ಪುರಿ ಮೋದಿ ಸಂಪುಟದಲ್ಲಿ ಸಚಿವರು, ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್ ಅದರ ಸಚಿವರು, ಅವ್ರ ಮೇಲೆ ಎಫ್ಸ್ಟೀನ್ ಕುರಿತಾಗಿ ಆಪಾದನೆಗಳನ್ನ ಸುಮ್ಮನೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಂತ ಕಿರಣ್ ರಿಜಿಜು ಹೇಳೋದು. ಆದ್ರೆ ಅದೇ ಹರ್ದೀಪ್ ಪುರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಹೌದು ನಾನು 3-4 ಬಾರಿ ಎಫ್ಸ್ಟೀನ್ ಅನ್ನ ಭೇಟಿ ಮಾಡಿದ್ದೀನಿ, ರಾಜಕೀಯ ಕಾರಣಗಳಿಗಾಗಿ ಭೇಟಿ ಮಾಡಿದ್ದೀನಿ, ದೇಶದ ಒಳಿತಿಗಾಗಿ ಭೇಟಿ ಮಾಡಿದ್ದೀನಿ. ದೇಶದ ಒಳಿತಿಗಾಗಿ ಮೋದಿ ಸಚಿವರೊಬ್ರು ಸಣ್ಣ ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಟ್ರಾಫಿಕಿಂಗ್ ಮಾಡುವ, ವೇಶ್ಯಾವಾಟಿಕೆಗೆ ತಳ್ಳುವ, ಲೈಂಗಿಕ ಶೋಷಣೆ ಮಾಡುವ, ಹಿಂಸಿಸುವ ವ್ಯಕ್ತಿ ಜೊತೆ ಸಂಪರ್ಕದಲ್ಲಿದ್ರಂತೆ, ಭೇಟಿನೇ ಮಾಡ್ತಿದ್ರಂತೆ. ನಾಟ್ ಓನ್ಲಿ ಕಮ್ಯುನಿಕೇಶನ್, ಮೀಟಿಂಗ್ ಆಲ್ಸೋ. ಯೋಚನೆ ಮಾಡಿ ಅವ್ರ ದೇಶಭಕ್ತಿ ಎಲ್ಲಿಗಿದೆ ಅಂತ ಅದನ್ನ ಹೇಳ್ಕೊಳ್ತಾರೆ ಬೇರೆ. ಆದ್ರೆ ಅಲ್ಲಿ ಬರುವಂತಹದ್ದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಈ ಹರ್ದೀಪ್ ಸಿಂಗ್ ಪುರಿ ಅನ್ನುವಂಥವ್ರು ಎಫ್ಸ್ಟೀನ್ ಅನ್ನ ಭೇಟಿ ಮಾಡಿದ್ರಲ್ಲ ಮೊದಲನೇ ಬಾರಿಗೆ, ಅಷ್ಟರಲ್ಲಾಗ್ಲೇ ಎಫ್ಸ್ಟೀನ್ ಒಂದು ಬಾರಿ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಶೋಷಣೆ ಮಾಡಿದಂತಹ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಆದ್ರೆ ಅದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ, ಸಣ್ಣ ಕೇಸ್ ಆಗಿತ್ತಂತೆ. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿ ಜೈಲಿಗೆ ಹೋಗಿ ಬರೋದು ಸಣ್ಣ ವಿಚಾರ. ಆ ಸಣ್ಣ ವಿಚಾರ ಆಗಿದ್ರಿಂದ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಆತನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ, ಆತನನ್ನು ಭೇಟಿ ಮಾಡ್ತಿದ್ದೆ. ದೇಶಕ್ಕೆ ಒಳಿತು ಮಾಡ್ಬೇಕಲ್ವಾ, ಒಳಿತು ಮಾಡು ಮನುಜ, ಮಾಡಬೇಕು ಪಾಪ. ಹಾಗಾಗಿ ಹರ್ದೀಪ್ ಸಿಂಗ್ ಪುರಿ ಸಂಪರ್ಕದಲ್ಲಿದ್ದೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಒಂದು ಪ್ರೆಸ್ ಕಾನ್ಫರೆನ್ಸ್, ಅವರು ಸಮರ್ಥನೆ ಮಾಡ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೌದು ನಾನು ಭೇಟಿ ಮಾಡಿದ್ದೆ ಅಂತ ಹೇಳ್ತಾ ಇದ್ರೆ, ಈ ಕಡೆ ಕಿರಣ್ ರಿಜಿಜು ಹೇಳ್ತಾರೆ ರಾಹುಲ್ ಗಾಂಧಿ ಹರ್ದೀಪ್ ಸಿಂಗ್ ಪುರಿ ಅವ್ರ ಬಗ್ಗೆ ಸುಳ್ಳು ಹೇಳಿದ್ದಾರೆ, ನಾವು ಹಕ್ಕುಚ್ಯುತಿ ತಗೊಂಬತ್ತೀವಿ ಅಂತ. ಇಲ್ಲಿ ಇವರು ಕಥೆಗಳ ಯೋಚನೆ ಮಾಡಿ ನೀವು. ಏನು ಅಂದ್ರೆ ಅಂಧಭಕ್ತರಿದ್ದಾರೆ, ಏನ್ ಹೇಳಿದ್ರು ಹೇಗೆ ಹೇಳಿದ್ರು ನಂಬ್ತಾರೆ. ಅವ್ರಿಗೆ ಲಾಜಿಕ್ ಇಲ್ವಲ್ಲ, ಅಂಧಭಕ್ತರಿಗೆ ಲಾಜಿಕ್ ಇಲ್ಲ, ಬರಲ್ಲ ಅವ್ರಿಗೆ ಲಾಜಿಕ್ ಬರಲ್ಲ. ರಾಹುಲ್ ಗಾಂಧಿ ಸುಳ್ಳಾರೋಪ ಮಾಡ್ತಿದ್ದಾರೆ ಅಂತ ಯಾವ ವ್ಯಕ್ತಿ ಎಲ್ಲ ಹೇಳ್ತಿದಾರೋ ಅದೇ ವ್ಯಕ್ತಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೌದು ನಾನು ಆ ಕೆಲಸ ಮಾಡಿದೀನಿ ಅಂದ್ಮೇಲೂ ಸಹ ಅಂಧಭಕ್ತರು ಹಂಗೆ ಹೇಳಲ್ಲ. ಇಲ್ಲಿ ಹರ್ದೀಪ್ ಪುರಿ ಹೇಳಿದ್ದನ್ನು ಕೇಳಿಸ್ಕೊಂಡಾಗ ಅಂಧಭಕ್ತರು ಏನ್ ಹೇಳ್ತಾರೆ, ಹೌದು ಸಣ್ಣ ಕೇಸ್ ಅಂತೆ ಒಂದು ಎಫ್ಸ್ಟೀನ್ದು, ಅದಾದ್ರೆ ಏನು ಭೇಟಿ ಮಾಡಿದ್ದಾರೆ, ನೋ ಪ್ರಾಬ್ಲಮ್ ಅಂತ. ಈ ಕಡೆ ರಾಹುಲ್ ಗಾಂಧಿ ಎಫ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಸುಮ್ನೆ ಅಟ್ಯಾಕ್ ಮಾಡ್ತಾವ್ರೆ, ಸುಳ್ಳು ಅಟ್ಯಾಕ್ ಮಾಡ್ತಾರೆ, ಇದನ್ನು ಹೇಳ್ತಾರೆ ಅದನ್ನು ಹೇಳ್ತಾರೆ. ಇಂತಹ ದಡ್ಡ ಮೆದುಳುಗಳ ನಡುವೆ ನಾವೇನ್ ಹೇಳಿದ್ರು ನಡೆಯುತ್ತೆ ಅಂತ ಕಿರಣ್ ರಿಜಿಜುಗೂ ಗೊತ್ತು, ನರೇಂದ್ರ ಮೋದಿಗೂ ಗೊತ್ತು, ಆ ಕಡೆ ಅಮಿತ್ ಶಾಗೂ ಗೊತ್ತು. ಹಾಗಾಗಿ ಅವ್ರು ಚುನಾವಣೆಗಳನ್ನು ಗೆಲ್ತಾ ಇರೋದು.
ತಲೆನೆಟ್ಟಿಗಿದ್ದಿದ್ರೆ ಜನರಿಗೆ ಸಾಧ್ಯ ಕಷ್ಟ ಸಾಧ್ಯ ಆಗ್ತಿತ್ತು. ಅವ್ರಿಗೆ ಬೇಕಾಗಿರೋದೇನು? ಒಂದು ಧರ್ಮದ ನಶೆ, ಮುಸ್ಲಿಮರ ವಿರುದ್ಧ ದ್ವೇಷ, ಎರಡನ್ನ ಒಂದು ತಟ್ಟೆಲ್ಲಿ ಹಾಕೊಟ್ಬಿಟ್ರೆ ಅದನ್ನೇ ತಿನ್ಕೊಂಡು ಬಿದ್ದಿರ್ತಾರೆ ಭಕ್ತರು. ಕರೆಕ್ಟಾಗಿ ಓಟ್ ಒತ್ಬಿಟ್ಟು ಬರ್ತಾರೆ. ಪೆಟ್ರೋಲ್ 500 ಆಗ್ಲಿ, ಸಿಲಿಂಡರ್ 5,000 ಆಗ್ಲಿ, ಈ ರೀತಿ ಡೈಲಾಗುಗಳನ್ನ ಯಾವುದೋ ಒಂದು ಗೂಗಲ್ ಪೇ ಅಲ್ಲೋ ಇನ್ಯಾವುದ್ರಲ್ಲೋ ಭಿಕ್ಷೆ ಎತ್ಕೊಂಡು ಏನೋ ಮಾಡ್ತಿರ್ತಾರೆ. ಅದರಲ್ಲಿ ರೀಚಾರ್ಜ್ ಮಾಡಿದ ಮೊಬೈಲಲ್ಲಿ ಹಾಕೊಂಡಿರ್ತಾರೆ, ಅದನ್ನ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರನ್ನ ಕನ್ವಿನ್ಸ್ ಮಾಡೋದು ಇವ್ರಿಗೇನು ಬಿಜೆಪಿ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ, ಸಂಘ ಪರಿವಾರಕ್ಕೆ ದೊಡ್ಡ ವಿಚಾರ ಅಲ್ಲ. ಸೊ ಆ ನಂಬಿಕೆಯ ಮೇಲೆ ಈ ರೀತಿ ಕಥೆಗಳನ್ನ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ಬಟ್ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಾಗ ಇದೇ ರೀತಿನೇ ಮಾಡಿದ್ದು. ಇಲ್ಲಿ ಯಾರು ಸಾಚಾಗಳಲ್ಲ, ಯಾರು ಸಾಚ ಅಲ್ಲವೇ ಅಲ್ಲ. ಕಾಂಗ್ರೆಸ್ ಏನ್ ಸಾಚ ಅಲ್ಲ. ಕಾಂಗ್ರೆಸ್ ಇಂದನೇ ಕಲ್ತಿರೋದು ಇವರೆಲ್ಲ. ಬಿಜೆಪಿ, ನರೇಂದ್ರ ಮೋದಿ, ಇಂದಿರಾ ಗಾಂಧಿ ಕಾಂಗ್ರೆಸ್ಗಿಂತ ಮಹಾನ್ ಬುದ್ಧಿವಂತರೇನಲ್ಲ ಇಂತಹ ಕೆಲಸಗಳಲ್ಲಿ. ಅಲ್ಲಿಂದ ಕಲ್ತಿದ್ದಾರೆ, ಬೇಸಲ್ಲೇ ಇರೋದು. ಬಟ್ ಈಗ ಇದಾಗ್ತಿರೋದ್ರಿಂದ ಅವತ್ತು ಹೇಗೆ ನಮ್ಮ ಜನ ಎಮರ್ಜೆನ್ಸಿಯನ್ನು ವಿರೋಧಿಸಿದ್ರು, ಇಂದಿರಾ ಗಾಂಧಿ ಅವರನ್ನ ಸೋಲಿಸಿ ಮನೆ ಕಳಿಸಿದ್ರು, ಈಗಲೂ ಅದೇ ಕೆಲಸ ಮಾಡಬೇಕು ಅನ್ನುವಂತಹ ಸನ್ನಿವೇಶ ಎದುರಾಗ್ತಾ ಇದೆ. ಯಾಕಂದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂದ್ರೆ ಶಾಡೋ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ. ಪ್ರಧಾನಿಯ ನೆರಳು. ಇನ್ನೊಂದು ಪ್ರಧಾನಿ ಇದ್ದ ಹಾಗೇನೆ ಅಷ್ಟು ಪವರ್ಸ್ ಇರುತ್ತೆ, ಅಷ್ಟೊಂದು ಜವಾಬ್ದಾರಿ ಇರುತ್ತೆ. ಅಂತಹ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಕ್ ಬಿಡಲ್ಲ ನಾವು, ಮಾತಾಡ್ಲೇಬಾರದು. ಎದ್ದು ನಿಂತ್ಕೊಂಡ್ರೆ ಗಲಾಟೆ ಮಾಡ್ತೀವಿ, ಏನ್ ಮಾತಾಡಿದ್ರು ಗಲಾಟೆ ಮಾಡ್ತೀವಿ, ಏನ್ ಎತ್ತಿದ್ರು ಈ ರೀತಿ ಮೋಷನ್, ಆ ಮೋಷನ್, ಈ ಮೋಷನ್, ಎಂಥದ್ದು ಮೋಷನ್ ತಂದುಬಿಟ್ಟು ಕಿತ್ತು ಬಿಸಾಕ್ತೀವಿ, ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಆಗದೇ ಇರಂಗೆ ಮಾಡ್ಬಿಡ್ತೀವಿ ಅನ್ನೋದು, ಇಡಿನ ಬಿಡೋದು, ಇನ್ನೇನ ಬಿಡೋದು. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಡೆಮೋಕ್ರಸಿಗೆ ಮಾರಕ. ಅದು ನಡೀತಾ ಇದೆ. ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ. ಹಾಗಾಗಿ ನಾವು ಚಿಂತಿತರಾಗಬೇಕು. ಪಕ್ಷ ಯಾವುದಾದ್ರಾಗಿರಲಿ. ಅವತ್ತು ಕಾಂಗ್ರೆಸ್, ಇವತ್ತು ಬಿಜೆಪಿ. 1975ರಲ್ಲಿ ಕಾಂಗ್ರೆಸ್, ಇವತ್ತು ಬಿಜೆಪಿ. ಅಷ್ಟೇ, ಪಕ್ಷ ವ್ಯತ್ಯಾಸ ಅಷ್ಟೇ. ಆದರೆ ಧಕ್ಕೆ ಆಗ್ತಿರೋದು ಈ ದೇಶದ ಸಂವಿಧಾನಕ್ಕೆ, ಧಕ್ಕೆ ಆಗ್ತಿರುವಂಥದ್ದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ. ಹಾಗಾಗಿ ನಾವು ಚಿಂತಿತರಾಗಬೇಕು. ಸೊ ಇದಿಷ್ಟು ರಾಹುಲ್ ಗಾಂಧಿಯ ವಿರುದ್ಧ ಹೆಣೆಯಲಾಗ್ತಿರುವಂತಹ ಷಡ್ಯಂತ್ರದ ವಿವರಗಳು. ಸೊ ರಾಹುಲ್ ಗಾಂಧಿಯನ್ನ ಹೇಗಾದ್ರೂ ಮಾಡಿ MP ಸ್ಥಾನದಿಂದಲೇ ಔಟ್ ಮಾಡಬೇಕು. ಜೊತೆಗೆ ಇನ್ಯಾವತ್ತೂ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಅವಕಾಶನೇ ಇರಬಾರ್ದು. ಹಂಗೇನಾದ್ರೂ ಮಾಡಿ ಬಿಸಾಕ್ಬಿಡ್ಬೇಕು. ಅವ್ರು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೇಕು. ಆ ಪ್ಲಾನ್ ಅಲ್ಲಿ ಬಿಜೆಪಿ ನೀಚಾತಿ ನೀಚ ಐಡಿಯಾಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಒಂದಷ್ಟು ಜನರನ್ನ ಛೂ ಬಿಟ್ಟಿದೆ. ಅದಕ್ಕಾಗಿ ಅವ್ರ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.